ಈಗಾಗಲೇ ಧಾರಾವಾಹಿಗಳಲ್ಲಿ ನಂಬರ್ 1 ಪ್ಲೇಸನ್ನು ಗಿಟ್ಟಿಸ್ಕೊಂಡಿರೋಂಥ ಧಾರಾವಾಹಿ ಯಾವುದಪ್ಪ ಅಂತ ಸರ್ಚ್ ಮಾಡಿದ್ರೆ ನಮಗೆಲ್ಲ ಸಿಗುವಂಥದ್ದು ಗಟ್ಟಿಮೇಳ ಅಂತ ಧಾರಾವಾಹಿ. ಈ ಧಾರಾವಾಹಿ ಸುಮಾರು ಮನೆಗಳಲ್ಲಿ ಸುಮಾರು ಹೆಣ್ಣು ಮಕ್ಕಳಿಗೆ ಫೇವ್ರೆಟ್ ಸೀರಿಯಲ್ ಆಗಿದೆ. ಅದರಲ್ಲೂ ಸೀರಿಯಲ್ಸೇ ನೋಡಿದಿರೋಂಥ ಹುಡುಗರು ಸಹ ಈಗ ಧಾರಾವಾಹಿ ಅಂದರೆ ಗಟ್ಟಿಮೇಳ ಅಂತ ಹೇಳ್ತಾರೆ. ಇದು TRPಯಲ್ಲೂ ನಂಬರ್ 1 ಪ್ಲೇಸಲ್ಲಿದೆ, ಜನರ ಮನಸ್ಸನ್ನು ಗೆಲ್ಲೋದ್ರಲ್ಲೂ ಸಹ ನಂಬರ್ 1 ಪ್ಲೇಸಲ್ಲಿದೆ. ಆದರೆ ಈ ಧಾರಾವಾಹಿಯನ್ನು ಇಷ್ಟಪಟ್ಟು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಈಗ ಒಂದು ಕಹಿ ಸುದ್ದಿ ಅಂತಲೇ ಹೇಳ್ಬೋದು. ಈಗ ಧಾರಾವಾಹಿ ಕೊನೆ ಹಂತಕ್ಕೆ ಬಂದಿದೆ, ಅಂದರೆ ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗಾಗಲೇ ಅದರಲ್ಲಿ ನಟನೆಯನ್ನು ಮಾಡ್ತಿರುವಂತಹ ಕಲಾವಿದರು ತುಂಬಾ ಚೆನ್ನಾಗಿ ತಮ್ಮ ಪಾತ್ರಗಳನ್ನು ನಿಭಾಯಿಸೋದ್ರ ಮುಖಾಂತರ ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆದ್ದಿದ್ದಾರೆ. ಈ ಧಾರಾವಾಹಿಯ ಮುಖ್ಯ ನಾಯಕ ನಟರಾಗಿ ವೇದಾಂತ್ ಅವರು ಇದ್ದಾರೆ, ಮತ್ತು ನಾಯಕ ನಟಿಯಾಗಿ ಅಮೂಲ್ಯ ಅವರು ಇದ್ದಾರೆ, ಅಂದರೆ ಪಾತ್ರಧಾರಿಗಳಾಗಿ. ಈ ಧಾರಾವಾಹಿಯಲ್ಲಿ ಇನ್ನೂ ಅನೇಕ ಪಾತ್ರಗಳಿದ್ದಾವೆ. ಒಂದು ಸೂರ್ಯ ಆಗಿರ್ಬೋದು, ಮತ್ತು ತೇಜಸ್ ಆಗಿರ್ಬೋದು, ರಾಜು ಆಗಿರ್ಬೋದು, ಆದಿತ್ಯ ಆಗಿರ್ಬೋದು, ಮತ್ತು ವಿಕ್ಕಿ ಆಗಿರ್ಬೋದು, ವೇದಾಂತ್ ಆಗಿರ್ಬೋದು, ಧ್ರುವ ಆಗಿರ್ಬೋದು, ಅಂಜಲಿ ಆಗಿರ್ಬೋದು, ಮತ್ತು ಸಾರ್ಥಕ್, ಆದ್ಯ, ಈ ರೀತಿ ಅನೇಕ ಪಾತ್ರಧಾರಿಗಳು ಸಹ ಇದರಲ್ಲಿದ್ದಾರೆ. ಆ್ಯಂಡ್ ನಮಗೆಲ್ಲ ಸಹ ಒಂದು ಟ್ವಿಸ್ಟ್ಗಳ ಜೊತೆಗೆ ನಮಗೆಲ್ಲ ಸಹ ಎಲ್ಲ ಒಂದು ಟ್ವಿಸ್ಟ್ಗಳ ಜೊತೆಗೆ ಪ್ರತಿದಿನ ಒಂದು ಟ್ವಿಸ್ಟನ್ನು ಕೊಡ್ತಾ ಇದ್ದಂತಹ ಧಾರಾವಾಹಿಗಳಂದರೆ ಯಾವುದಪ್ಪ ಅಂದರೆ ಅದು ಗಟ್ಟಿಮೇಳ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಹಾಸ್ಯ ಮಾಡೋದ್ರ ಮುಖಾಂತರ ಮೈನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ನಮ್ಮ ಕಾಂತ ಅನ್ನೋ ಕ್ಯಾರೆಕ್ಟರ್, ಅಂದರೆ ಆ ಒಂದು ಪಾತ್ರ ಜನರ ಮನಸ್ಸನ್ನು ಗೆದ್ದಿರೋದು ಅಷ್ಟೇ ಅಲ್ಲದೆ ಜಿ ಕುಟುಂಬ ಅವಾರ್ಡ್ಸಲ್ಲಿ ಬೆಸ್ಟ್ ಪೋಷಕ ನಟ, ಪೋಷಕ ನಟಿ, ನಾಯಕ ನಟಿ, ನಾಯಕ ಮತ್ತು ಹಾಸ್ಯ ನಟ, ಮತ್ತು ನಂಬರ್ 1 TRP ಧಾರಾವಾಹಿ ಯಾವುದಪ್ಪ ಅಂದರೆ ಗಟ್ಟಿಮೇಳ ಅನ್ನೋ ಒಂದು ಅವಾರ್ಡ್ಸನ್ನು ಸಹ ಪಡ್ಕೊಂಡಿದೆ. ಈಗಾಗಲೇ ಈ ಒಂದು ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡ್ತಾ ಇರುವಂತಹ ಸ್ವಾತಿ ಅವರು, ಅಂದರೆ ಈ ಒಂದು ಧಾರಾವಾಹಿಯ ಸ್ವಾತಿ ಅವರು ಈಗಾಗಲೇ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹಂಚ್ಕೊಂಡಿದ್ದಾರೆ ಧಾರಾವಾಹಿ ಕೊನೆ ಹಂತಕ್ಕೆ ಬಂದಿದೆ ಅಂತ. ಹಾಗೆ ಇದರಲ್ಲಿರುವಂತಹ ಅದಿತಿ ಅನ್ನೋ ಕ್ಯಾರೆಕ್ಟರಲ್ಲಿ ಇರುವಂತಹ ನಟಿ ಸಹ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೇಕಪ್ ವಿಡಿಯೋವನ್ನು ಮಾಡೋದ್ರ ಮುಖಾಂತರ ಹೇಳಿದರೆ ಅದಿತಿಯಾಗಿ ಕೊನೆಯ ಬಾರಿಗೆ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಒಂದು ವಿಡಿಯೋ ಸಹ ಶೇರ್ ಮಾಡ್ಕೊಂಡು, ಅಂದರೆ ಹಂಚ್ಕೊಂಡಿದ್ದಾರೆ. ಈ ಎಲ್ಲ ಒಂದು ವಿಡಿಯೋ ಆಗಿರ್ಬೋದು ಅಥವಾ ಆ ಒಂದು ಪ್ರೊಫೈಲ್ ನೋಡಿದಾಗ, ಆ ಒಂದು ಸ್ಟೇಟಸ್ ನೋಡಿದಾಗ ನಮಗಷ್ಟೇ ಅಲ್ಲ, ಈಗ ಗಟ್ಟಿಮೇಳ ಧಾರಾವಾಹಿಯ ಯಾರನ್ನ ಲವ್ ಮಾಡ್ತಾ ಇದ್ದಾರೋ ಅಂಥ ಒಂದು ವೀಕ್ಷಕರಿಗೆಲ್ಲ ಒಂದು ಕಹಿ ಸುದ್ದಿ ಮತ್ತು ಬೇಜಾರು ಅನ್ನೋದು ಆಗ್ತಾಯಿದೆ, ಬೇಸರ ಅನ್ನೋದು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಈಗಾಗಲೇ 1238 ಸಂಚಿಕೆಗಳನ್ನು ಪೂರೈಸಿರುವಂತಹ ಧಾರಾವಾಹಿ ಇನ್ನು 5 ವರ್ಷ ಕಂಪ್ಲೀಟ್ ಆಗದೇನೆ ಒಂದು ಎಂಡ್ ಆಗುವಂಥ ಮೂಮೆಂಟ್ಗೆ ಬಂದಿದೆ, ಎಂಡ್ ಆಗುವಂಥ ಪೊಸಿಷನ್ಗೆ ಬಂದಿದೆ. ಇದರಲ್ಲಿರುವಂತಹ ಧ್ರುವ ಅನ್ನೋ ನಟ ಈ ಒಂದು ಗಟ್ಟಿಮೇಳ ಧಾರಾವಾಹಿಯಲ್ಲಿ ನಟನೆಯನ್ನು ಮಾಡ್ತಿರುವಂತಹ ವಿಲನ್ಗಳಿಗೆ ಒಂದು ಕೊನೆಯ ಹಂತವನ್ನು ಹೇಳಿ ಈ ಒಂದು ಸೀರಿಯಲ್ಗೆ ನಾಂದಿಯನ್ನು ಹಾಡೋದಕ್ಕೆ ಹೊರಟಿದ್ದಾರೆ. ಏನೇ ಆಗಲಿ, ಗಟ್ಟಿಮೇಳ ಸೀರಿಯಲ್ ಅಂದರೆ ವೇದ್ಯ ಅನ್ನೋ ಒಂದು ಹೆಸರಿಂದ ತುಂಬ ಇಷ್ಟ ಆಗ್ತಿದ್ದಂತಹ ಜೋಡಿ ಅಂದರೆ ವೇದಾಂತ್ ಮತ್ತು ಅಮೂಲ್ಯ ಅವರು. ಈಗಾಗಲೇ ಇವರ ಒಂದು ಹೆಸರಲ್ಲಿ ಸಾಕಷ್ಟು ಫ್ಯಾನ್ ಪೇಜಸ್ ಸಹ ಓಪನ್ ಆಗಿದೆ, ಸಾಕಷ್ಟು ಅಭಿಮಾನಿಗಳನ್ನ ಸಹ ಅವರು ಪಡ್ಕೊಂಡಿದ್ದಾರೆ. ಈಗಾಗಲೇ ಒಂದು ಸರ್ಚ್ ಮಾಡೋದಕ್ಕೆ ಹೋದರೆ ಫ್ಯಾನ್ ಬೇಸ್ ಯಾರಿಗೆ ಜಾಸ್ತಿ ಇದೆ, ಯಾರಿಗೆ ಫ್ಯಾನ್ ಪೇಜಸ್ ಯಾವ ಸೀರಿಯಲ್ಗೆ ತುಂಬ ಜಾಸ್ತಿ ಇದೆ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲಿ ಮೊದಲನೇದಾಗಿ ಬರುವಂಥದ್ದು ಗಟ್ಟಿಮೇಳ ಸೀರಿಯಲ್. ನಿಮ್ಗೆ ಅನ್ನಿಸ್ತಿದೆ, ನೀವು ಸಹ ಗಟ್ಟಿಮೇಳ ಸೀರಿಯಲ್ ಧಾರಾವಾಹಿಯ ಇಷ್ಟಪಡೋ ಅಂಥವ್ರೆ ಆಗಿದ್ದರೆ ಇದ್ರ ಬಗ್ಗೆ ಏನು ಅನ್ನಿಸ್ತದೆ, ಈ ಒಂದು ಸೀರಿಯಲ್ ಕೊನೆ ಆಗ್ತಾ ಇರೋದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.